ಆಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪಾಪುದು 8th ಮಂತ್ ಬರ್ಡೇ ಫೋಟೋಶೂಟ್ನ ತೋರಿಸ್ತಾ ಇದ್ದೀನಿ. ಬರ್ಡೇ ಅಂದರೆ ಮಂತ್ಲಿ ಫೋಟೋಶೂಟ್ನ ತೋರಿಸ್ತಾ ಇದ್ದೀನಿ. ಸೊ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಅಂದರೆ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಮಂತ್ಲಿ ಫೋಟೋಶೂಟ್ನ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಾವು ಹೇಗೆ ಮಂತ್ಲಿ ಫೋಟೋಶೂಟ್ನ ಮಾಡ್ಕೋಬೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾರಾದರೂ ಮಾಡೋರಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ಆಲ್ರೆಡಿ ಪಾಪುನ ರೆಡಿ ಮಾಡಿದ್ದೀನಿ. ಸೊ ಸೌಂಡ್ ಕೇಳಿಸಿದೆಲ್ಲ. ಸೊ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಫೋಟೋಶೂಟ್ ಎಲ್ಲ ಯಾವ ರೀತಿ ಮಾಡ್ಕೋತೀನಿ, ಸೊ ಎವ್ರಿಥಿಂಗ್ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ರೋಸಸ್ ತೊಗೊಂಡಿದ್ದೀನಿ. ಸೊ ವೈಟ್ ಕ್ಲಾತ್ನ ತೊಗೊಂಡಿದ್ದೀನಿ. ವೈಟ್ ಕ್ಲಾತ್ನ ಇಲ್ಲಿ ನೀಟಾಗಿ ಹಾಕ್ತಾಯಿದ್ದೀನಿ. ಯಾವುದೇ ರೀತಿಯಾಗಿ ನಾನು ಪರ್ಚೇಸ್ ಮಾಡಿಲ್ಲ ಹೊರಗಡೆಯಿಂದ. ಸೊ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು. ಸೊ ವೈಟ್ ಕ್ಲಾತ್ನ ಹಾಕ್ಕೊಂಡು ರೆಡ್ ಕಲರಲ್ಲಿ ನಾನು ಹಾರ್ಟ್ ಶೇಪ್ನ ಬರ್ಕೊಂಡು ಒಳಗಡೆ ರೆಡ್ ಕಲರ್ ಫ್ಲವರ್ಸಿಂದ ನಾನು 8 ಅಂತ ಬರ್ತಿದ್ದೀನಿ. ಸೊ ಮಂತ್ಲಿ ನಾನು ಇದೇ ಥರ ಮಾಡೋದು. ಅಂದರೆ ಮನೆಯಲ್ಲೇ ಇರೋವಂಥ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಮಂತ್ಲಿ ಫೋಟೋಶೂಟ್ನ ಮಾಡ್ಬೋದು. ಪಾಪುಗೆ ಈ ಥರ ರೆಡ್ ಕಲರ್ ಶರ್ಟ್ನ ಹಾಕ್ಕೊಂಡಿದ್ದೀನಿ. ಶರ್ಟ್ ಅಂದರೆ ರೆಡ್ ಕಲರ್ ಕ್ಲಾತ್ನ ಹಾಕ್ಕೊಂಡು ಸೊ ರೆಡ್ ಕಲರ್ ಕಾಂಬಿನೇಷನಲ್ಲಿ ನಾನು ಮಂತ್ಲಿ ಫೋಟೋಶೂಟ್ನ ಮಾಡ್ಕೊಂಡಿರೋಂಥದ್ದು. ಸೊ ಎವ್ರಿ ಮಂತು ಕೂಡ ನಾನು ಇದೇ ರೀತಿ ಮಾಡಿದ್ದೀನಿ. ಬೇಕು ಅಂತಂದರೆ ಎವ್ರಿ ಮಂತು ಕೂಡ ನಾನು ಆ್ಯಡ್ ಮಾಡ್ತೀನಿ ನಾನು ಫೋಟೋಸ್ ಇಲ್ಲಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ವೀಡಿಯೋಸ್ನ ಇಲ್ಲಾಂದರೆ ಫೋಟೋಸ್ನ ಎವ್ರಿ ಮಂತದ್ದು ಕೂಡ ಅಪ್ಲೋಡ್ ಮಾಡ್ತೀನಿ. ಆದರೆ 1 to 12 ಮಂತ್ಸದ್ದು ಕೂಡ ನಾನು ನೆಕ್ಸ್ಟ್ ವೀಡಿಯೋದನ್ನು ಮಾಡ್ತೀನಿ. ಇಲ್ಲಿ ನೋಡ್ಬೋದು ಎಷ್ಟು ಗಲಾಟೆ ಮಾಡ್ತಾರೆ. ಸ್ವಲ್ಪ ಹೊತ್ತು ಫೋಟೋ ತೆಗಿಯೋಷ್ಟರಲ್ಲಿ ತಲೆನೋವೇ ಬಂದುಬಿಡುತ್ತೆ. ಸೊ ಅಷ್ಟೊತ್ತು ಅಲ್ಲಿ ಎಷ್ಟು ಜನ, ನಾನು ನನ್ನ ಹಸ್ಬೆಂಡು ನಮ್ಮ ಹಸ್ಬೆಂಡು ಎಲ್ಲ ಆಟ ಆಡಿಸ್ತಾ ಇದ್ರೇ ಅಷ್ಟು ಗಲಾಟೆ ಮಾಡ್ತಾಯಿದ್ದ. ತೊಗೊಂಡು ನಾನು ಫೋಟೋಸ್ ಒಂದಷ್ಟು ಕ್ಲಿಕ್ ಮಾಡಿದ್ದೀನಿ. ಒಂದಷ್ಟು ರೀಲ್ಸ್ ಕೂಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಇದು ಯಾವ ರೀತಿ ಬಂತು ಫೋಟೋಸ್ ಅಂತ ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ನಾವು ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಇದೇ ಇಲ್ಲ ಅಂತಂದರೆ ಸೊ ರೋಸಸ್ ಆಲ್ಮೋಸ್ಟ್ ಎಲ್ಲರ ಹತ್ರನೇ ಇರುತ್ತೆ. ಆ ಕ್ಲಾತ್ ಇಲ್ಲಾಂದರೆ ಬೇಕಾದ್ರೆ ಅಲ್ಲಿ ನೀವು ರೋಸಸ್ಸಲ್ಲೇ ಬರ್ಕೋಬೋದು. ಇಲ್ಲಾಂದರೆ ಒಳಗಡೆ ನಾನು ರೋಸಸ್ಸಲ್ಲಿ ಏನು 8 ಅಂತ ಬರ್ತಿದ್ದೀನಿ. ಸೊ ಅದರಲ್ಲಿ ಕೂಡ ನೀವು ಕ್ಲಾತಿಂದ ಕೂಡ ಬರ್ಕೋಬೋದು. ಇಲ್ಲಿ ನೋಡ್ಬೋದು ಫೈನಲ್ ಆಗಿ ಎಲ್ಲ ಆಗ ಅಷ್ಟರಲ್ಲಿ ಆಲ್ಮೋಸ್ಟ್ ಇದು ಜಸ್ಟ್ 4 ಮಿನಿಟ್ಸಲ್ಲಿ ಇರ್ಬೋದು ವಿಡಿಯೋ. ಬಟ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇವ್ನು ಮಾಡಿರೋ ಕೆಲಸಕ್ಕೆ ನಾನು ಫೋಟೋ ಶೂಟ್ ಮಾಡಿರೋದು ಆ ರೀತಿ ಆಗಿದೆ. ಸೊ ಫೈನಲ್ ಆಗಿ ನೋಡ್ಕೋಬೋದು ಫೋಟೋಸ್ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸು. ನಾನು ಸ್ನ್ಯಾಪ್ಚಾಟಲ್ಲಿ ತೆಗೆದಿರೋ ಅಂಥ ಫೋಟೋಸ್ ಇವು. ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸು. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ತಿಳಿಸಿ. ಸೊ ಯಾರಿಗಾದರೂ ಮಂತ್ಲಿ 1 ಮಂತಿಂದ 12 ಮಂತ್ವರೆಗೂ ಬೇಕು ಅಂದರೂ ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂದರೆ ಎವ್ರಿ ಮಂತು ನಾನು ಯಾವ ಥೀಮ್ನ ಫಾಲೋ ಮಾಡ್ತೀನಿ, ಯಾವ ರೀತಿ ಬಟ್ಟೆಗೆ ಯಾವ ರೀತಿ ಕಲರ್ಸ್ನ ಮ್ಯಾಚ್ ಮಾಡ್ಕೋತೀನಿ, ಸೊ ಎಲ್ಲವನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆನಾ? ಇಷ್ಟೇ ಇವತ್ತಿನ ವಿಡಿಯೋ. ಮತ್ತು ನಾನು ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಸೊ ಲಾಸ್ಟಲ್ಲಿ ಸ್ವಲ್ಪ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಸೊ ಫೋಟೋಸ್ ಬರುತ್ತೆ ನೋಡಿ.